ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ನಾನು ಒಂದು ವಿಶೇಷವಾದ ಬತ್ತಿಯನ್ನು ತೋರಿಸ್ತಾ ಇದ್ದೀನಿ. ಇನ್ನೇನು ಅಧಿಕ ಮಾಸ ಹತ್ತಿರ ಬರ್ತಾ ಇದೆ. ಈ ಅಧಿಕ ಮಾಸದಲ್ಲಿ ಯಾರೆಲ್ಲ ಸೋಮವಾರ ವ್ರತವನ್ನು ಮಾಡ್ತೀರಾ, ಶಂಭುಲಿಂಗ ಪೂಜೆ ಅಂತ ಕೂಡ ಕರೀತಾರೆ ನೋಡ್ರಿ. ಲಿಂಗಗಳನ್ನು ಮಾಡಿ ಸೋಮವಾರ ಪೂಜೆಯನ್ನು ಮಾಡುವಂಥದ್ದು. ಈ ಪೂಜೆಗೆ ಏನಪ್ಪ ಅಂದ್ರೆ ವಿಶೇಷವಾದ ಶ್ರೇಷ್ಠವಾದ ಬತ್ತಿ ಅಂತಲೇ ಹೇಳ್ಬೋದು. ಶಿವನಿಗೆ ಪ್ರಿಯವಾದಂತಹ ಒಂದು ಬತ್ತಿ. ಮತ್ತು ಶಿವನಿಗೆ ಪ್ರಿಯವಾದಂಥ ಹೂವು ಅಂತಂದ್ರೆ ಸುಮಾರು ಹೂಗಳಿವೆ. ಅದರಲ್ಲಿ ಏನಂದ್ರೆ ಬಿಲ್ಲೋಪತ್ರೆ ಜೊತೆಗೆ ಏನಪ್ಪ ಅಂದ್ರೆ ತುಂಬೆ ಹೂವನ್ನು ಕೂಡ ಬಳಸುವಂಥದ್ದು. ಈ ಒಂದು ತುಂಬೆ ಹೂವಿನ ಬತ್ತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ವಿಶೇಷವಾದ ಬತ್ತಿ ಅಂತಲೇ ಹೇಳ್ಬೋದು. ಈ ಒಂದು ಅಧಿಕ ಮಾಸದಲ್ಲಿ ಯಾರೆಲ್ಲ ಈ ಒಂದು ಪೂಜೆಯನ್ನು ಮಾಡ್ತೀರಾ ಅವರು ಇದನ್ನು ಮಾಡಿ ತಪ್ಪದೆ ಹಚ್ಚಿರಿ ನೋಡಿರಿ. ಅತ್ಯಂತ ಸರಳ ಮತ್ತು ಸುಲಭ ವಿಧಾನದಲ್ಲಿ ನೋಡಿರಿ ನಾನು ಈ ಬತ್ತಿಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ನೀವು ಈ ಥರ ಎಳೆಯನ್ನು ತೆಗಿಬೇಕು. ನಾನು ಸುಮಾರು ವಿಡಿಯೋದಲ್ಲಿ ಹತ್ತಿಯನ್ನು ತೊಗೊಂಡು ಈ ಥರ ಎಳೆ ತೆಗೆಯೋದನ್ನು ತೋರಿಸಿದ್ದೀನಿ. ಆದ್ರೂ ಇನ್ನೂ ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇರ್ತೀರ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ನಾನು ಎಳೆ ಯಾವ ಥರ ತಗೋಬೇಕು ಅನ್ನೋದನ್ನು ನೋಡ್ರಿ ತೋರಿಸ್ತಾ ಇದ್ದೀನಿ. ಮೊದಲು ಸ್ವಲ್ಪ ಹಸಿ ಹಾಲು, ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ತೊಗೋಬೇಕು. ಈ ಥರ ಎಳೆ ತೆಗಿತಾ ಹೋಗ್ಬೇಕು ನೋಡ್ರಿ. ಹತ್ತಿಯಿಂದ ಎಳೆಯನ್ನು ತೆಗೆದು ಮಾಡುವಂತಹ ಒಂದು ಬತ್ತಿ ನೋಡ್ರಿ, ವಿಶೇಷವಾದ ಬತ್ತಿ. ನಿಮಗೆ ಎಳೆ ತೆಗಿಯೋಕ್ಕೆ ಬರೋದಿಲ್ಲಪ್ಪ ಅಂತಂದ್ರೆ ನೀವೇನಂದ್ರೆ ಈ ರೆಡಿ ಸಿಗುತ್ತೆ ನೋಡ್ರಿ, ಹತ್ತಿಯ ಒಂದು ಬತ್ತಿ ಎಲ್ಲ ಸಿಗುತ್ತಲ್ಲ, ಅದರಿಂದ ಕೂಡ ನೀವು ಈ ಥರ ಮಾಡ್ಕೋಬೋದು. ಎಳೆ ತೆಗೆದ್ರೆ ಇನ್ನು ಚೆನ್ನಾಗಿ ಬರುತ್ತೆ ನೋಡ್ರಿ. ಸಾಧ್ಯ ಆದ್ರಪ್ಪ ಅಂದ್ರೆ ಪ್ರಯತ್ನ ಮಾಡಿರಿ. ಈ ಥರ ನೋಡ್ರಿ ಎಳೆಯನ್ನು ತಕ್ಕೋಬೇಕು ನಾವು ಫಸ್ಟು. ಇದು ಏನಪ್ಪ ಅಂದ್ರೆ ತುಂಬೆ ಹೂವಿನ ಬತ್ತಿ ಅಂತಲೇ ಕರೆಯೋದು. ಇದನ್ನು ತುಂಬೆ ಹೂವಿನ ಬತ್ತಿ ಅಂತಂದು ಕರೀತಾರೆ. ವಿಶೇಷವಾದ ಬತ್ತಿ ನೋಡ್ರಿ ಇದು. ಬಿಲ್ಲೋಪತ್ರೆ ಬತ್ತಿ ಕೂಡ ಹಚ್ಬೋದು ನೀವು. ಮತ್ತು ಇದು ವಿಶೇಷ ಬತ್ತಿ ಆಗಿರೋದ್ರಿಂದ ಅಧಿಕ ಮಾಸದಲ್ಲಿ ನೀವು ಸೋಮವಾರದತ್ತು ನೀವು ಶಿವನ ಪೂಜೆ ಮಾಡದೇ ಇರೋರು ಕೂಡ ಶಿವನ ಮತ್ತು ಪಾರ್ವತಿ ಫೋಟೋ ಇರ್ತದಲ್ಲ, ಅದ್ರ ಮುಂದೆಗಡೆ ನೀವು ಏನಪ್ಪ ಅಂತಂದ್ರೆ ಈ ಒಂದು ಬತ್ತಿಯನ್ನು ಬೆಳಗಿಸ್ಬೋದು ನೋಡ್ರಿ. ತುಪ್ಪದಲ್ಲಿ ಎದ್ದು ಅಥವಾ ಎಣ್ಣೆಯಲ್ಲಿ ಎರಡೆರಡು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿಕೊಂಡು ಹಚ್ಚುವಂಥದ್ದು. 2 ನೀಲಾಂಜನದೊಳಗೆ ಈ ಕಡೆ 2 ಆ ಕಡೆ 2 ಹಚ್ಬೋದು ನೀವು, ಇಲ್ಲ ಒಂದೊಂದು ಆದ್ರೂ ಹಚ್ಚಿರಿ ನಡೀತದೆ. ವಿಶೇಷ ಒಂದು ಬತ್ತಿ ನೋಡ್ರಿ. ಈಗ ನೀವು ಈ ಥರ ಎಳೆ ತೆಗೆದಾದ ನಂತರ ಬತ್ತಿಯನ್ನು ಯಾವ ಥರ ಮಾಡ್ಕೋಬೇಕು ಅಂತಂದು ಹೇಳ್ತೀನಿ. ಈ ಥರ ನಾನು ಎಳೆಯನ್ನು ತೆಗೆದು ಇಟ್ಕೊಂಡಿರ್ತೀನಿ ಫ್ರೀ ಇದ್ದಾಗ. ಎಳೆ ತೆಗೆದು ಇಟ್ಕೊಂಡ್ರಪ್ಪ ಅಂತಂದ್ರೆ ಈ ಥರ ನೀವು ಬತ್ತಿಯನ್ನು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಅದು ಒಣಗಿದೆ, ನಾ ಮೊದಲು ಮಾಡಿರುವಂಥದ್ದು. ಇದು ಇನ್ನೂ ಸ್ವಲ್ಪ ಹಸಿ ಐತೆ ನೋಡ್ರಿ. ಈಗ ಯಾವ ಥರ ಅಂತಂದು ನೋಡೋಣಂತೆ. ಈ ಒಂದು ತುಂಬೆ ಹೂವು ನೋಡ್ರಿ ಶಿವನಿಗೆ ಪ್ರಿಯವಾಗಿರುವಂತಹ ಹೂವು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಹೂವು ನೋಡ್ರಿ. ನಿಮಗೆ ಕೈಯಲ್ಲಿ ಬರೋದಿಲ್ಲ ಅಂದರೆ ಈ ಥರ ನಾನು ಒಂದು ಬುಕ್ ತೊಗೊಂಡಿದ್ದೀನಿ ನೋಡ್ರಿ. ಈ ಥರ ಬುಕ್ ಮೇಲೆ ಎಳೆಯನ್ನು ಹಾಕ್ಕೊಂಡು ನೀವು ಮಾಡ್ಕೋಬಹುದು. ನಾನು ತೋರಿಸ್ತಾ ಇದ್ದೀನಿ, ನಾನು ಕೈಯಲ್ಲೇ ಮಾಡ್ತೀನಿ. ಅಭ್ಯಾಸ ಇಲ್ಲ ಅನ್ನೋರು ಈ ಥರ ಬುಕ್ ತೊಗೊಂಡು ಅದಕ್ಕೆ ಈಗ ನಾ ಹೆಂಗೆ ಕೈಗೆ ಸುತ್ಕೊತೀನಿ ನೋಡ್ರಿ, ಆ ಥರ ಬುಕ್ಕಿಗೆ ನೀವು ಸುತ್ಕೋಬೇಕು. ಎಷ್ಟು ಉದ್ದ ಬೇಕು, ನೀವು ಎಷ್ಟು ಬತ್ತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ನೋಡ್ರಿ. ಈ ಥರ ನಾನು ಕೈಗೆ ಎಳೆಯನ್ನು ಸುತ್ಕೋತೀನಿ. 12 ಎಳೆಯನ್ನು ಸುತ್ಕೊತೀನಿ ನೋಡ್ರಿ. ನಾನು 12 ಎಳೆಯನ್ನು ಸುತ್ಕೋಬೇಕು. ಅಂದ್ರೆ ಆ ಕಡೆ 12 ಈ ಕಡೆ 12 ಎರಡು ಸೇರಿ ಅಂತಂದ್ರೆ ಒಂದು ಸಲ ಸುತ್ಕೊಂಡಾಗ 24 ಎಳೆ ಸಿಗ್ತಾವೆ ನಮ್ಗೆ. ಈ ಥರ ನೋಡ್ರಿ ನಾವು ಎಳೆಯನ್ನು 12 ಸುತ್ಕೋಬೇಕು ಒಂದು ಸತಿ ಪೂರ್ತಿ. ಈ ಥರ ಸುತ್ಕೊಂಡು ನಿಮಗೆ ಹೆಂಗೆ ನೀವು ಒಂದು ರಟ್ಟು ಬುಕ್ಕು ನಿಮಗೇನು ಕನ್ವೀನಿಯೆಂಟ್ ಆಗುತ್ತೆ ಅದರೊಳಗೆ ತೊಗೊಂಡು ಈ ಥರ ಸುತ್ಕೋರಿ ನೋಡ್ರಿ. ಈಗ 12 ಸುತ್ಕೊಟ್ಟಿವಲ್ಲ, ಈ 2 ಸೇರಿದರೆ 24 ಆಗುತ್ತೆ. ಈ ಒಂದು 24 ಆಗುತ್ತೆ. ಇದನ್ನು ಈಗ ಒಂದು ಕಡೆ ಇಟ್ಕೊರಿ. ಮತ್ತೇನಪ್ಪ ಅಂತಂದ್ರೆ ಇನ್ನೊಂದು ಚಿಕ್ಕ ದಳ ಬರಬೇಕಲ್ಲ, ಅದಕ್ಕೆ ನಾವೇನಪ್ಪ ಅಂತಂದ್ರೆ ಮತ್ತು ಒಂದು ಸರಿ ಸುತ್ಕೊಳ್ಳೋಣ. ಏನಂದ್ರೆ 2.5 ಅಂದ್ರೆ ಇದು 2.5. ಅದೇನಪ್ಪ ಅಂದ್ರೆ 12 ಎಳೆ 12 + 12 24 ಆ ಥರ. ಈಗ ಇದೇನಂತಂದ್ರೆ ಇದನ್ನು ಸುತ್ತಕೊಂಡು ಒಂದು ಕಡೆ ಇಟ್ಕೊರಿ. ಈ ಥರ ಅಂದ್ರೆ ಸ್ವಲ್ಪ ಸುತ್ತಿ ಇಡ್ರಿ. ಈಗ ಅದನ್ನು ಇದನ್ನ ಸೇರಿಕೊಂಡು ಏನಂದ್ರೆ ನಾವು ಬತ್ತಿಯನ್ನು ಮಾಡ್ಬೇಕು ನೋಡ್ರಿ. ಈಗ 12 ಏನಿರುತ್ತಲ್ಲ ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ನೀವು ಹಿಂಗೆ ರೌಂಡ್ ಫೋಲ್ಡ್ ಮಾಡಿದ್ರಪ್ಪ ಅಂದ್ರೆ ನೀವು ಹಿಂಗೆ ಅದು 24 ಆಗತ್ತೆ ನೋಡ್ರಿ. 12 ಈ ಥರ ನೋಡ್ರಿ ಫೋಲ್ಡ್ ಮಾಡಿಕೊಂಡು ಇದಕ್ಕೊಂದು ಚೂರು ಹತ್ತಿಯನ್ನು ಆ್ಯಡ್ ಮಾಡ್ತಾ ಮಾಡ್ಕೋಬೇಕು ಬತ್ತಿಯನ್ನು. ಈಗ ಇದನ್ನು ಸರಿಯಾಗಿ ನೋಡ್ಕೊಂಡ್ರಪ್ಪ ಅಂತಂದ್ರೆ ಮಾಡೋಕ್ಕೆ ಬರುತ್ತೆ ನಿಮಗೆ. ಸೋಮವಾರದ ಹೊತ್ತೂ ಕೂಡ ನೀವು ಈ ಒಂದು ಬತ್ತಿಯನ್ನು ಹಚ್ಬೋದು. ಕಾರ್ತಿಕ ಮಾಸದಲ್ಲಿ ಕೂಡ ಹಚ್ಬೋದು. ಒಟ್ಟಿನಲ್ಲಿ ನೀವು ಶಿವನ ಒಂದು ಏನು ಪೂಜೆ ಮಾಡಿದ್ರು ಕೂಡ ಈ ಒಂದು ತುಂಬೆ ಬತ್ತಿಯನ್ನು ಹಚ್ಬೋದು ನೋಡ್ರಿ.
ತುಂಬೆ ಹೂವಿನ ಬತ್ತಿ ಅಂತ ಕರೀತಾರೆ. ಮತ್ತು ಇನ್ನೊಂದು ಏನಂತಂದ್ರೆ ತುಂಬೆ ಹೂವಿಗೆ ರುದ್ರಪುಷ್ಪ ಅಂತ ಕೂಡ ಕರೀತಾರೆ. ಈ ಒಂದು ವಿಡಿಯೋದಲ್ಲಿ ನೋಡಿರಿ ತುಂಬೆ ಹೂವಿಂದು ಮತ್ತು ಅದ್ರ ಜೊತೆಗೆ ಈ ಒಂದು ಬತ್ತಿಯನ್ನು ಮಾಡೋದನ್ನು ಕೂಡ ನೀವು ನೋಡಬಹುದು. ತುಂಬೆ ಹೂವು ನೋಡಿರಿ ಔಷಧೀಯ ಸಸ್ಯ ಅದು ತುಂಬೆ ಸಸ್ಯ. ಶಿವನ ಒಂದು ದೇಹದಲ್ಲಿ ನೋಡಿರಿ ವಿಷ ಸೇರಿದಾಗ ಏನಂತಂದ್ರೆ ಅದರ ನಿವಾರಣೆಗೆ ಏನಪ್ಪ ಅಂತಂದ್ರೆ ತುಂಬೆ ಹೂಗಳನ್ನು ಕೂಡ ಬಳಸಲಾಗಿತ್ತಂತೆ. ಹಾಗಾಗಿ ಶಿವನಿಗೆ ಇಂದಿಗೂ ಕೂಡ ತುಂಬೆ ಪುಷ್ಪ ಅಂತಂದ್ರೆ ಭಾಳ ಇಷ್ಟ ಮತ್ತು ಅದು ಇವತ್ತಿಗೂ ಕೂಡ ರೂಢಿಯಲ್ಲೇ ಐತಿ ಅಂತಲೇ ಹೇಳ್ಬೋದು. ಈ ಥರ ನೋಡ್ರಿ ನಾವು ಹತ್ತಿ ಬತ್ತಿಯಲ್ಲಿ ಈ ಒಂದು ತುಂಬೆ ಹೂವನ್ನು ಬತ್ತಿಯನ್ನು ಮಾಡಿಕೊಂಡು ಹಚ್ಚೋದು ನೋಡ್ರಿ ಹತ್ತಿ ಬತ್ತಿಯ ಒಂದು ಸೇವೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಮಾಡುವಂತಹದ್ದು ಏನು ಈಸಿ ಐತಿ, ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೋದು ನೀವು. ಯಾರೆಲ್ಲ ಅಧಿಕ ಮಾಸದಲ್ಲಿ ನೀವು ಈ ಸತಿ ಏನಪ್ಪ ಅಂತಂದ್ರೆ ಶಂಭುಲಿಂಗನ ಪೂಜೆ ಅಂತಾರೆ, ಸೋಮವಾರ ವ್ರತ ಅಂತ ಕೂಡ ಕರೀತಾರೆ, ಅದನ್ನು ಮಾಡ್ತೀರಿ ಅವರು ತಪ್ಪದೆ ಏನಪ್ಪ ಅಂತಂದ್ರೆ ಈ ಒಂದು ಬತ್ತಿಯನ್ನು ಮಾಡಿ ಹಚ್ಚಿರಿ. ವಿಶೇಷ ಒಂದು ಫಲ ಅಂತಲೇ ಹೇಳ್ಬೋದು ನೋಡ್ರಿ. ಆಯುರ್ವೇದದಿಂದನೂ ಕೂಡ ಇದು ತುಂಬೆ ಸಸ್ಯ ಏನಪ್ಪ ಅಂದ್ರೆ ವಿಶೇಷವಾದ ಒಂದು ಸಸ್ಯ ಅಂತಲೇ ಹೇಳ್ಬೋದು. ಔಷಧೀಯ ಗುಣ ಹೊಂದಿರುವಂಥದ್ದು. ಈ ಥರ ನೋಡ್ರಿ ಇದನ್ನು ಚಿಕ್ಕದ ಎಳೆ ಮಾಡ್ಕೊಂಡಿದ್ವಲ್ಲ 2.5 ಅಂತಂದಲ್ಲ, ಅದನ್ನು ಕೂಡ ನೀವು ಮಾಡ್ಕೋಬೇಕು. ಒಂದು ಕಡೆ ಮೊದಲು 24 ಎಳೆ ಇದ್ದಿದ್ದನ್ನು ಕೂಡ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಸ್ವಲ್ಪ ಹತ್ತಿಯನ್ನು ಆ್ಯಡ್ ಮಾಡಿಕೊಂಡು, ಅಂದರೆ ಮಾಡೋಕ್ಕೆ ನಿಮಗೆ ಅದು ಕೆಳಗಡೆ ಹಿಡ್ಕೊಳ್ಳೋಕ್ಕೆ ಬರೋದಿಲ್ವಲ್ಲ, ಹಾಗಾಗಿ ಈ ಥರ ಆ್ಯಡ್ ಮಾಡಿಕೊಂಡ್ರೆ ಹಿಡ್ಕೊಳ್ಳೋಕೆ ಕೈಯಾಗ ಈಸಿ ಆಗುತ್ತೆ. ಮತ್ತು ನಾವು ಇನ್ನೂ ಸ್ವಲ್ಪ ಹತ್ತಿಯನ್ನು ಆ್ಯಡ್ ಮಾಡಿ ಮಾಡುವಂಥದ್ದು ನೋಡ್ರಿ. ಪೂರ್ತಿ ಡೀಟೇಲ್ ಆಗಿನ ತೋರಿಸೀನಿ. ಈ ಥರ ಮತ್ತೆ ಒಂದು ಸತಿ ಕಟ್ ಮಾಡಿಕೊಂಡು ಮತ್ತೊಂದು ಮಾಡಬೇಕು. ಈ ಥರ ನಾನು ತೋರಿಸ್ತೀನಿ ನೋಡಿರಿ, ಒಂದೆರಡು ಮಾಡಿ ಅಂದ್ರೆ ನಿಮ್ಗೆ ಯಾವ ಥರ ಅನ್ನೋದು ಗೊತ್ತಾಗುತ್ತೆ. ತುಂಬೆ ಹೂವಿನ ಗಿಡ, ಕಾಂಡ, ಎಲೆ ಎಲ್ಲನೂ ಕೂಡ ಬಳಸಲಾಗತ್ತೆ ನೋಡಿರಿ. ಅದೊಂದು ಔಷಧೀಯ ಸಸ್ಯ. ಮತ್ತು ಈಗ ನೋಡಿರಿ ಈ ಚಿಕ್ಕದು 2.5 ಏನು ನಾವು ಎಳೆಯನ್ನು ಬಳಸ್ಕೊಂಡು ಮಾಡಿದ್ದು, ಅದು 2.5 + 2.5 5 ಎಳೆಯನ್ನು ನಾವೇನು ಮಾಡ್ಕೊಂಡಿದ್ವಲ್ಲ ಚಿಕ್ಕದು, ಅದನ್ನು ಈ ಥರ ಸ್ವಲ್ಪ ಕೆಳಗಡೆ ಇಟ್ಕೊಂಡು 24 ಎಳೆದು ಒಂಚೂರು ಮೇಲೆ ಇಟ್ಕೊಂಡು ಈ ಥರ ನೋಡಿರಿ ನೀವು ತಿರುಗಿಸ್ತಾ ಹೋಗ್ಬೇಕು. ಸ್ವಲ್ಪ ಹತ್ತಿಯನ್ನು ಆ್ಯಡ್ ಮಾಡ್ತಾ ಮೊದಲು ಮಾಡೋಕ್ಕೆ ಬರಲ್ಲ, ಆ ನಂತರ ನೀವು ರೂಢಿ ಆಯ್ತಪ್ಪ ಅಂತಂದ್ರೆ ಅದು ಅಭ್ಯಾಸ ಆಗತ್ತೆ ನೋಡಿರಿ ಬತ್ತಿಯನ್ನು ಮಾಡುವಂಥದ್ದು. ಸೇಮ್ ನಿಮ್ಗೆ ತುಂಬೆ ಹೂ ಯಾವ ಥರ ಇರುತ್ತೆ ಆ ಥರ ನೋಡಿರಿ ಈ ಥರ ದಳ ಕಾಣಿಸುತ್ತೆ. ಸೇಮ್ ನಿಮಗೆ ಹಾಗೇ ಅನಿಸುತ್ತೆ ಬತ್ತಿ. ಈ ಥರ ನಾನು ಮಾಡಿಟ್ಕೊಂಡ್ರೆ ಮತ್ತೆ ಈಗ 2 ಸೇರಿಸಿ ಚಿಕ್ಕದು ಮತ್ತು ದೊಡ್ಡದು ನಾನೇನು ಮಾಡಿಟ್ಟಿನಲ್ಲ ಅದನ್ನು ತೊಗೊಂಡು ಈಗ ಸ್ವಲ್ಪ ಸ್ವಲ್ಪ ಹತ್ತಿಯನ್ನು ಕೈಯಾಗಿ ಹಿಡ್ಕೊಂಡು ಅದನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು ನೋಡಿರಿ. ಸಂಸ್ಕೃತದೊಳಗೆ ಇದನ್ನು ದ್ರೋಣ ಪುಷ್ಪ ಅಂತ ಕೂಡ ಕರೀತಾರೆ ನೋಡಿರಿ ಈ ತುಂಬೆ ಹೂವನ್ನು. ಈ ಥರ ನಿಧಾನಕ್ಕೆ ನೀವು ಮಾಡ್ಕೋಬೇಕು. ಅತ್ಯಂತ ಸರಳ ನೋಡಿರಿ. ಎಳೆಗಳನ್ನು ನಾನು ಎಷ್ಟು ತೊಗೊಂಡೀನಿ ಅಂತಂದು ಸ್ಕ್ರೀನ್ ಮೇಲಿನೂ ಕೂಡ ಬರ್ತಿರುತ್ತೆ, ನೋಡಿಕೊಂಡು ಮಾಡ್ಬೋದು ನೀವು. ಈ ಥರ ಮಾಡಿ ಇಟ್ಕೊಂಡು ನೋಡಿರಿ. ನಿಮ್ಮ ಕೈಯಿಂದ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರ ಲಡಿ ಸಿಗುತ್ತಲ್ಲ ಅದರಲ್ಲಿ ಕೂಡ ನೀವು ಮಾಡ್ಕೋಬೋದು. ಯಾವ ಥರ ಬಂದಿದೆ ನೋಡಿರಿ ಬತ್ತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ. ನೀವು ಕೂಡ ಪ್ರಯತ್ನವನ್ನು ಮಾಡಿರಿ, ಶಿವನಿಗೆ ಹಚ್ಚಿರಿ ಮಾಡಿ. ಈ ಅಧಿಕ ಮಾಸದಲ್ಲಿ ಅಂತಲೇ ಅಲ್ಲ, ನೀವು ಮತ್ತೆ ಬೇರೆ ಸೋಮವಾರ ದಿವಸ, ಕಾರ್ತಿಕ ಸೋಮವಾರ, ಶಿವರಾತ್ರಿ, ನೀವು ಯಾವ ಒಂದು ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡ್ತೀರಾ ನೋಡಿರಿ ಆ ಎಲ್ಲ ಟೈಮಲ್ಲೂ ಕೂಡ ನೀವು ಈ ಒಂದು ತುಂಬೆ ಹೂವಿನ ಬತ್ತಿಯನ್ನು ಹಚ್ಬೋದು ನೋಡಿರಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.